ನೋಡಿ, ಅತಿ ಶೀಘ್ರದಲ್ಲೇ ಮತ್ತೆ ಗ್ರಾಹಕರಿಗೆ ಮತ್ತೊಂದು ಶಾಕ್. ಜೇಬ್ ಸುಡುವಂತಹ ಸಮಯ ಇನ್ನಷ್ಟು. ಹಾಲಿನ ದರ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಾಗುತ್ತಾ ಅಂತ ನೆನೆಯಿಂದನೂ ಮುನ್ನೆಲೆಗೆ ಬಂದಿರುವಂತಹ ಚರ್ಚೆ ಇದು. ನೆನೆ ಸುದೀರ್ಘವಾಗಿ ಮೀಟಿಂಗ್ ಆಯಿತು. ಈಗ ಸಂಪುಟ ಸಭೆಯಲ್ಲಿ ದರ ಏರಿಕೆಯ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಹಾಲು ಒಕ್ಕೂಟಗಳ ಸಭೆಯಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಹೇಳಿದ್ದೇನು, ಎಷ್ಟೇ ದರ ಹೆಚ್ಚಳ ಮಾಡಿದ್ರೂ ಸಂಪೂರ್ಣವಾಗಿ ಅದನ್ನ ರೈತರಿಗೆ ಕೊಡಲಾಗುತ್ತೆ. ಇದ್ರ ಬಗ್ಗೆ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಹೇಳಿದ್ದಾರೆ. ಅಂದ್ರೆ ಎಷ್ಟೇ ದರ ಏರಿಕೆ ಆಗಲಿ, ಅದು 3 ರೂಪಾಯಿನಾದ್ರೂ ಆಗಲಿ 5 ರೂಪಾಯಿನಾದ್ರೂ ಆಗಲಿ, ಎಷ್ಟೇ ದರ ಹೆಚ್ಚಳ ಮಾಡಿದ್ರೂ ಸಂಪೂರ್ಣವಾಗಿ ಅದನ್ನ ರೈತರಿಗೆ ಕೊಡಲಾಗುತ್ತೆ. ವೆರಿ ಗುಡ್ ಮೂವ್ ಸಿದ್ದರಾಮಯ್ಯನವರ ಕಡೆಯಿಂದ. ರೈತರ ಪರ ಸರ್ಕಾರ ಅನ್ನುವಂತಹ ಹೆಸರಿಗೆ ಒಂದು ಸಾಕ್ಷೀಕರಿಸ್ತಾ ಇದೆ. ಒಳ್ಳೆ ಮೂವ್. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯದೇ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಅದು ಜಾರಿ ಆಗಬೇಕು. ಗುರುವಾರ ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗುತ್ತೆ ಇದ್ರ ಬಗ್ಗೆ. ಹಾಲಿನ ದರ ಏರಿಕೆಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವಾಗುತ್ತೆ. ಹೀಗಂತ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಸ್ಪಷ್ಟನೆಯನ್ನು ಕೊಡ್ತಾರೆ. ಹಾಲಿನ ಒಕ್ಕೂಟದವರು ಹಾಗೂ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲವನ್ನೂ ಕೂಡ ಸೇರಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದೀವಿ ನಾವು. ಆದರೆ ಎಷ್ಟು ದರ ಏರಿಕೆ ಮಾಡಬೇಕು ಅನ್ನೋದು ಮಾತ್ರ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ, ಫೈನಲೈಸ್ ಆಗಿಲ್ಲ. ಗ್ರಾಹಕರು ಮತ್ತು ರೈತರು ನಮಗೆ ಎರಡೂ ಕಣ್ಣುಗಳಿದ್ದಂತೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ರಾಜ್ಯದಲ್ಲೇ ಸ್ವಲ್ಪ ದರ ಕಡಿಮೆ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ರಿಯಾಕ್ಷನ್ ಕೊಟ್ಟರು. ಹೆಚ್ಚು ಮಾಡಬೇಕನ್ನೋದು ಆಗಿದೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಹೆಚ್ಚು ಮಾಡಬೇಕನ್ನೋದು ತೀರ್ಮಾನ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗುತ್ತೆ. ಡಿಸಿಷನ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಹೇಳ್ತಾರೆ. ಈಗ ಎಷ್ಟು ಪ್ರಪೋಸಲ್ ಎಷ್ಟಿತ್ತು, ಈಗ ಎಷ್ಟು ಕೊಡಬೇಕು ಅಂತ ರೈತರ ಬೇಡಿಕೆ ಏನಿದೆ, ಒಕ್ಕೂಟಗಳ ಬೇಡಿಕೆ ಏನಿದೆ, ಎಲ್ಲ ಒಕ್ಕೂಟಗಳಿಗೆ ರೈತರು ಬಂದು ಏನು ಬೇಡಿಕೆ ಇಟ್ಟಾರೆ, ಮತ್ತು ನಮ್ಮಲ್ಲಿರ್ತಕ್ಕಂಥ 16 ಒಕ್ಕೂಟಗಳು ಕೆಎಂಎಫ್ಗೆ ಏನು ಬೇಡಿಕೆ ಬಂದಿಟ್ಟಿದೆ, ಸೊ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿದ್ದೀವಿ. ಸೊ ಅದಕ್ಕೆ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತಾರೆ.